ಓಕೆ, ನಮಸ್ಕಾರ. ಕನ್ನಡ ತಂತ್ರಾಂಶ ನಿಮ್ಮೆಲ್ಲರ ಗೆಳೆಯ ಮಂಜುನಾಥ್ ಮಂಜುನಾಥ್ ಕಡೆಯಿಂದ ನಮಸ್ಕಾರಗಳು. ಸ್ನೇಹಿತರೆ, ಇದು ಈಗ ಆಲ್ರೆಡಿ ಒಂದು ವಿಡಿಯೋ ಏನು ಅಪ್ಲೋಡ್ ಆಗಿತ್ತು. ಹ್ಯಾಂಡ್ ಕ್ರಿಕೆಟ್ ಮಲ್ಟಿ ಬ್ಯಾಟಲ್ಗೆ ಸಂಬಂಧಪಟ್ಟಂಥ ಒಂದು ಟ್ಯುಟೋರಿಯಲ್ ಅಪ್ಲೋಡ್ ಆಗಿತ್ತು. ಅದರಲ್ಲಿ ಎರಡನೇ ಭಾಗವಾಗಿ ಇಂದಿನ ಒಂದು ಟ್ಯುಟೋರಿಯಲಲ್ಲಿ ನಾವೆಲ್ಲ ತಿಳ್ಕೊಬರೋಣ. ತಾವೆಲ್ಲ ಬನ್ನಿ, ನಾನೀಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೇನೆ. ಓಕೆ, notification shade. Open settings button. Off mode. On. Back button. And created. ಓಕೆ, ಈಗ ನಾನು ಈಗಾಗಲೇ ಹಳೆಯ ಒಂದು ಅಂದರೆ ಮೊದಲನೇ ಭಾಗದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಟ್ಟಂಗೆ ಈಗ ನಾನು ಮೊದಲನೇ ಸಂಚಿಕೆಯಲ್ಲಿ ಪ್ರತಿಯೊಂದು ಇಂಟರ್ಫೇಸಿಂದ ಏನೇನಿತ್ತು ಅಂತೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಈಗ ನಾವು ಮೆನು ಆಪ್ಷನ್ ಏನಿದೆಯೋ ಅಲ್ಲಿಂದ ನಾವು ತಿಳ್ಕೊತಾ ಹೋಗೋಣ. 100%. ನೋಟಿಫಿಕೇಷನ್ಸ್ವರೆಗೂ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗಿದ್ದೆ. ಈಗ ಮೆನು ಓಪನ್ ಮಾಡಿದ್ರೆ ಮೆನುವಲ್ಲಿ ಏನೇನಿದೆ ಅಂತ ನಾವು ಫಸ್ಟು ಒಂದು ಟೈಮು ನೋಡ್ಕೊಂಬಿಡೋಣ. ನೋಡಿ, ಬ್ಯಾಕು, ಸೆಟ್ಟಿಂಗ್ಸ್ ಅಂದರೆ ಅದು ಏನೂ ಇಲ್ಲ. ಅಂದರೆ ಅಲ್ಲಿ ನೀವೇನು ಟಚ್ ಮಾಡಿದ್ರೂ ಕೂಡ ಏನು ಅದೇನು ನಿಮಗೇನು ಫಂಕ್ಷನ್ ಆಗೋಲ್ಲ. ಮುಂದೆ ಲಾಗೌಟ್ ಇದೆ. ಈ ಲಾಗೌಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆಲ್ರೆಡಿ ಗೂಗಲಿಂದ ಸೈನ್ ಇನ್ ಆಗಿರ್ತೀರ, ಅದರಿಂದ ಲಾಗೌಟ್ ಆಗೋದಕ್ಕೆ. ಆ್ಯಪ್ ಥೀಮು ನೀವು ಇಲ್ಲಿ ಪ್ರೈಮರಿ ಸೆಕೆಂಡ್ರಿ ಎರಡೂ ಇದೆ. ಇಲ್ಲಿ ಯಾವುದೇ ಥರ ಒಂದು ಚೇಂಜಸ್ ಏನು ಮಾಡ್ಕೊಳ್ಳೋದು ಬೇಡ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಓಕೆ, ಎರಡು ತೋರಿಸಿದ್ದೀನಿ. ಸಪೋರ್ಟ್ ಆ್ಯಪು, ಶೇರ್ ಆ್ಯಪು. ಈ ಆ್ಯಪನ್ನು ನೀವು ನಿಮ್ಮ ಒಂದು ಸ್ನೇಹಿತರಿಗೆ ನೀವು ಇದರಿಂದ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಇದನ್ನು ಬೇರೆಯವ್ರಿಗೆ ಹಂಚ್ಕೋಬೋದು. ರೇಟ್ ಆ್ಯಪಲ್ಲಿ ನಿಮ್ಗೆ ಗೊತ್ತಿರೋ ಥರನೇ ರೇಟಿಂಗ್ಸ್ ಇಷ್ಟ ಆದರೆ ಹೈಯೆಸ್ಟ್ ರೇಟಿಂಗ್ ಮಾಡ್ತೀರಾ, ಕಡಿಮೆ ಆದರೆ ಲೋ ರೇಟಿಂಗ್ ಮಾಡ್ತೀರಾ. ಸಮಾಧಾನ ಇದೆ ಅಂದರೆ ನಿಮಗೆ ಬೇಕಾದಂಥ ರೇಟಿಂಗ್ ನೀವು ಮಾಡ್ಬೋದು. ಫೀಡ್ಬ್ಯಾಕ್ ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ನೀವೇನಾದರೂ ಸಮಸ್ಯೆ ಇದ್ದರೆ ನೀವು ಅದ್ರದ್ದು ಫೀಡ್ಬ್ಯಾಕು ಡೆವಲಪರ್ಗೆ ನೀವು ಕೊಡ್ಬೋದು. ಮೋರ್ ಆ್ಯಪ್ಸು ಅದು ಬೇಡ. ವೆಬ್ಸೈಟು ಇದೆ ಇವ್ರದ್ದು. ಅಬೌಟ್ ಆ್ಯಪು ಇದೆ. ನೆಕ್ಸ್ಟು ನೋಡಿ, ಆ್ಯಪ್ ಸೆಟ್ಟಿಂಗ್ಸಲ್ಲಿ ಇಲ್ಲಿದೆ ನೋಡಿ, ನೋಟಿಫೈ ನ್ಯೂ ರೂಮ್ಸ್ ಅಂತ ಇದೆ. ಇದನ್ನು ನೀವೇನಾದರೂ ಆನಲ್ಲಿ ಇಟ್ಕೊಂಡ್ರೆ ಯಾರ್ಯಾರು ನಿಮಗೆ ರೂಮ್ ಕ್ರಿಯೇಟ್ ಮಾಡ್ತಾ ಇರ್ತಾರೋ ಆ್ಯಪಲ್ಲಿ ಹೋಗಿ ಯಾರ್ಯಾರು ರೂಮ್ ಕ್ರಿಯೇಟ್ ಮಾಡ್ತಾ ಇರೋರೆಲ್ಲರದು ನಿಮಗೆ ನೋಟಿಫೈ ಆಗುತ್ತೆ. ಆನಲ್ಲಿ ಇಟ್ಟಿದ್ದೀನಿ ನಾನು, ಆದರೆ ಇವಾಗ ನಾನು ಆಫಲ್ಲಿ ಇಟ್ಕೊತೀನಿ. ಯಾಕಂದರೆ ನನಗೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ. ಇದರಲ್ಲಿ ತುಂಬ ರೂಮ್ಸ್ ಕ್ರಿಯೇಟ್ ಮಾಡಿ ಹಾಕ್ತಾ ಇರ್ತಾರೆ, ಹಂಗಾಗಿ ನಾನು ಇದನ್ನು ಆಫ್ ಮಾಡಿ ಇಟ್ಕೊತೀನಿ. ನೆಕ್ಸ್ಟು ಫುಲ್ ಸ್ಕ್ರೀನ್ ಮೋಡು ಆಫಲ್ಲಿದ್ದರೆ ಏನು, ಆನಲ್ಲಿದ್ದರೆ ಏನು ಅಂತ ನೋಡೋದಾದರೆ, ಫುಲ್ ಸ್ಕ್ರೀನ್ ಮೋಡಲ್ಲಿ ಆಫಲ್ಲಿದ್ದರೆ ಇದು ಏನಾಗುತ್ತೆ, ನಿಮಗೆ ಬ್ಯಾಕ್ ಅಂದರೆ ನ್ಯಾವಿಗೇಟ್ ಮಾಡೋದಕ್ಕೆ ಬ್ಯಾಕು, ಹೋಮು, ಓವರ್ ವ್ಯೂ ಬಟನ್ ಸಿಗುತ್ತೆ. ಇದೇನಾದರೂ ನೀವು ಆನಲ್ಲಿ ಇಟ್ಕೊಂಡ್ರೆ ಬ್ಯಾಕು, ಹೋಮು, ಓವರ್ ವ್ಯೂ ಬಟನ್ ನಿಮ್ಗೆ ಸಿಗೋದಿಲ್ಲ. ಹಾಗಾಗಿ ಇದನ್ನು ನಾನು ಯಾವ ಥರ ಇಟ್ಟಿದ್ದೀನಿ ನೋಡಿ, ಆಫಲ್ಲಿದೆ, ಆಫಲ್ಲೇ ಇಟ್ಕೊಳ್ಳಿ. ನೆಕ್ಸ್ಟು ಯೂಸ್ ಕಸ್ಟಮ್ ಸೌಂಡ್ಸು. ಇದು ತುಂಬ ಇಂಪಾರ್ಟೆಂಟು. ಇದು ಯೂಸ್ ಕಸ್ಟಮ್ ಸೌಂಡ್ಸನ್ನು ನಾನೇನು ಮಾಡಿದ್ದೀನಿ, ಆನಲ್ಲಿಟ್ಟಿದ್ದೀನಿ. ಇದು ಆನಲ್ಲಿಟ್ಟಿದ್ದೀನಿ. ಇದನ್ನು ಯಾಕೆ ಆನಲ್ಲಿಟ್ಟಿದ್ದೀನಿ ಅಂದರೆ, ಬೈ ಡಿಫಾಲ್ಟ್ ಕೊಟ್ಟಿರುವಂಥ ಸೌಂಡ್ಸು ನನಗೆ ಇಷ್ಟ ಆಗದೆ ಇರೋದ್ರಿಂದ ನನ್ನ ಒಂದು ಇಂಟರ್ನಲ್ ಸ್ಟೋರೇಜಲ್ಲಿ ಏನೇನು ನಾನು ಆಡಿಯೋ ಕಾಮೆಂಟ್ರಿ ಕ್ಲಿಪ್ಸ್ ಇಟ್ಕೊಂಡಿದ್ದೀನಿ. ಸೊ ಆ ಒಂದು ಕ್ಲಿಪ್ಸನ್ನು ತಂದು ಈ ಆ್ಯಪ್ಗೆ ನಾನು ಮರ್ಜ್ ಮಾಡಿದ್ದೀನಿ.
ಅದು ಮುಂದಿನ ಇನ್ನೊಂದು ಸಂಚಿಕೆಯಲ್ಲಿ, ಯಾಕಂದರೆ ವಿಡಿಯೋ ಲೆಂತಿ ಆಗುತ್ತೆ, ಹಾಗಾಗಿ ನಾನು ಮುಂದಿನ ಒಂದು ಸಂಚಿಕೆಯಲ್ಲಿ ನಿಮಗೆ ಅದನ್ನು ಯಾವ ಥರ ಆ ಒಂದು ಆಡಿಯೋ ಕ್ಲಿಪ್ನ ನಾನು ಈ ಆ್ಯಪ್ಗೆ ಮರ್ಜಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಹೋಗ್ತಾಯಿದ್ದೀನಿ. ನೆಕ್ಸ್ಟು ನೋಡಿ, 0 ಇದೆ, 1 ಇದೆ, ಔಟ್ ಸೌಂಡು. ಆಮೇಲೆ ಇಲ್ಲಿ ನಮಗೆ ಈ ಮುಂಚೆ ಇದ್ದಂಥ ಒಂದು ಹ್ಯಾಂಡ್ ಕ್ರಿಕೆಟಲ್ಲಿ ಬಟನ್ಸ್ ಬಂದ್ಬಿಟ್ಟು 1 2 3, ಅದ್ರ ಕೆಳಗಡೆ 4 5 6 ಆ ಥರ ಇರ್ತಾಯಿತ್ತು. ಇದರಲ್ಲಿ ನಿಮಗೆ ಲೆಫ್ಟಿಂದ ರೈಟು, ಅಂದರೆ ನಿಮ್ಮ ಮೊಬೈಲಲ್ಲಿ ನಿಮಗೇನಾಗುತ್ತೆ, ಲೆಫ್ಟಿಂದ ರೈಟು ಬಟನ್ಸು ನಿಮಗೆ ಲೈನಾಗಿ ಸಿಗುತ್ತೆ 0 ಇಂದ 6ವರೆಗೂ. ಸೊ ಹಾಗಾಗಿ ಈ ಆ್ಯಪಲ್ಲಿ ಬಟನ್ಸನ್ನು ನೀವು ನ್ಯಾವಿಗೇಟ್ ಮಾಡಬೇಕಂದ್ರೆ, ಅಂದರೆ ನಾನು ಹೇಳ್ತಾ ಇರೋದು ಲೋ ವಿಷನ್ನು ಇಲ್ಲ ಅಲ್ಪ ಸ್ವಲ್ಪ ಕಾಣೋ ಅಂಥವ್ರಿಗೆ ಬಟನ್ಸ್ ಈ ಥರ ಲೆಫ್ಟಿಂದ ರೈಟಿಗೆ ಮೊಬೈಲಲ್ಲಿ ಲೆಫ್ಟಿಂದ, ಅಂದರೆ ನೀವು ಪೋರ್ಟ್ರೇಟ್ ಮೋಡಲ್ಲಿ ಇಟ್ಕೊಂಡ್ರೆ ಲೆಫ್ಟಿಂದ ರೈಟಿಗೆ ಬರುತ್ತೆ, ಮತ್ತು ಲ್ಯಾಂಡ್ಸ್ಕೇಪ್ ಮೋಡಲ್ಲಿ ಇಟ್ಕೊಂಡ್ರೆ ಸೆಂಟರ್ ಆಫ್ ದಿ ಸ್ಕ್ರೀನ್ ಹಾಂ, ಅದರಲ್ಲೂ ಅಷ್ಟೇ ನಿಮಗೆ ಬಟನ್ಸು ಈ ಥರ ಬರುತ್ತೆ. ಹಾಗಾಗಿ ನೀವು ಇದನ್ನು ಬಟನ್ಸನ್ನು ನೀವು ನ್ಯಾವಿಗೇಟ್ ಮಾಡುವಾಗ ಸ್ವೈಪ್ ಮಾಡುವಂಥವ್ರಿಗೆ ಈಸಿಯಾಗಿ ಸಿಗುತ್ತೆ. ಪಾರ್ಷಿಯಲ್ ಬ್ಲೈಂಡು ನೋಡ್ಕೊಂಡು ಆಡ್ತಾರೆ. ನೆಕ್ಸ್ಟು ಓಕೆ, ಈಗ ಮೆನು ಅಲ್ಲಿ ಇಷ್ಟಿದೆ. ಈಗ ನಾನು ಒಂದೇ ಒಂದು ಟೈಮ್ ಬ್ಯಾಕ್ ಹೋಗ್ತೀನಿ. ಸೊ ಇದರಲ್ಲಿ ಇಂಟರ್ಫೇಸಲ್ಲಿ ಏನೇನಿದೆಯೋ ನಾನು ಆಲ್ರೆಡಿ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟು ನಿಮಗೆ ಅಂದರೆ ನಾನು ಇಂಟರ್ನಲ್ ಸ್ಟೋರೇಜಲ್ಲಿ ಇರ್ತಕ್ಕಂಥ ಒಂದು ಸೌಂಡು, ಅಂದರೆ ಆಡಿಯೋ ಕ್ಲಿಪ್ಸನ್ನು ನಾನು ಇಲ್ಲಿ ಮರ್ಜ್ ಮಾಡಿದ್ದೀನಿ, ಈ ಒಂದು ಆ್ಯಪ್ ಜೊತೆಗೆ ಮರ್ಜ್ ಮಾಡಿದ್ದೀನಿ. ಕಂಪ್ಯೂಟರ್ ಜೊತೆ ಒಂದೇ ಒಂದು ಮ್ಯಾಚನ್ನು ಆಡಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಪ್ಲೇ ವರ್ಸಸ್ ಕಂಪ್ಯೂಟ್ರಲ್ಲಿ ಡಿಕ್ರೀಸ್ ಓವರ್ಸು, ಇನ್ಕ್ರೀಸ್ ಓವರ್ಸು ಇವೆಲ್ಲ ಇದೆ. ಡಿಕ್ರೀಸ್ ನೋಡಿ 3 hours ಇದೆ. ನನಗೆ 3 hours ಸಾಲೋದಿಲ್ಲ. ನಾನೇನು ಮಾಡ್ತೀನಿ, ಡಿಕ್ರೀಸ್ ಅಂದರೆ ಇನ್ನೂ ಕಡಿಮೆ ಬೇಕು ಅಂದರೆ ಡಿಕ್ರೀಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ಕ್ರೀಸ್ ಬೇಕು ಅಂದರೆ 3 hours ಕೆಳಗಡೆ ಇನ್ಕ್ರೀಸ್ ಓವರ್ಸ್ ಇದೆ. ಈ ಇನ್ಕ್ರೀಸ್ ಓವರ್ಸ್ ಮೇಲೆ ನಾನೇನು ಮಾಡಿದ್ದೀನಿ, 2 ಟೈಮ್ ಟ್ಯಾಪ್ ಮಾಡಿದ್ದೀನಿ, ಅಲ್ಲಿಗೆ 5 hours ಆಗಿದೆ. ನೆಕ್ಸ್ಟು ಸೆಲೆಕ್ಟ್ ವಿಕೆಟ್ಸು ನೋಡಿ, ಡಿಕ್ರೀಸ್ ವಿಕೆಟ್ಸ್ 3 ವಿಕೆಟ್ಸ್ ಇದೆ. ಇದು ಬೈ ಡಿಫಾಲ್ಟು ನನಗೆ ಹಂಗೆ ಇರಲಿ, ನನಗೆ ಹಂಗೆ ಬೇಕು. ನೆಕ್ಸ್ಟು ಇನ್ಕ್ರೀಸು, ಇಲ್ಲಿ ನೀವು ಜಾಸ್ತಿ ಬೇಕಂದ್ರೂ ಮಾಡ್ಕೋಬೋದು. ನೆಕ್ಸ್ಟು ಸೆಲೆಕ್ಟ್ ಮೋಡು, ಚೇಂಜ್ ಮೋಡು ಅಂತ ಇದೆ, ಈಸಿ ಅಂತಿದೆ. ಇದನ್ನೆಲ್ಲ ಏನು ಮಾಡೋಕ್ಕೆ ಹೋಗ್ಬಿಡಿ. ಪ್ಲೇ ಅಂತ ಇದೆ, ಪ್ಲೇ ಮೇಲೆ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಆಡಿಯೋ ಕಾಮೆಟ್ರಿ ಯಾವ ಥರ ಇದರಲ್ಲಿ ಬರುತ್ತೆ, ಯಾವ ಥರ ನಾನು ಮರ್ಜಿ ಮಾಡಿದ್ದೀನಿ ಅಂತ ನೀವು ಇವಾಗ ನಾನು ಆಟ ಆಡೋಕ್ಕೆ ಹೋಗ್ತಾಯಿದ್ದೀನಿ, ನೀವು ಕೇಳಿಸ್ಕೋಬೋದು. ನೋಡಿ, ಫ್ಲಿಪ್ ದ ಕಾಯಿನ್ ಅಂತಿದೆ, ಹೆಡ್ಸ್ ಅಂತ ಇದೆ, ಚೇಂಜು ನೋಡಿ, ಚೇಂಜ್ ಮೇಲೆ ಕ್ಲಿಕ್ ಮಾಡಿದ್ದಕ್ಕೆ ಟೇಲ್ಸ್ ಅಂತ ಬಂತು. ನೆಕ್ಸ್ಟು ಮತ್ತೆ ಚೇಂಜ್ ಅಂತ ಇದೆ, ಅದನ್ನ ಮೇಲೆ ಮಾಡಿದ್ರೆ ಮತ್ತೆ ನಿಮಗೆ ಹೆಡ್ ಸಿಗುತ್ತೆ. ಫ್ಲಿಪ್ ಕಾಯಿನ್ ಮಾಡ್ತಾ ಇದ್ದೀನಿ. ನೋಡಿ, ಸೆಲೆಕ್ಟ್ ಯುವರ್ ಗೇಮ್, ಬ್ಯಾಟಿಂಗಲ್ಲಿದೆ. ಚೇಂಜ್ ಮಾಡಿದ್ರೆ ಬೌಲಿಂಗ್ ಹೋಗುತ್ತೆ. ಈಗ ನಾನು ಬ್ಯಾಟಿಂಗೇ ಆಡ್ತೀನಿ ಕಂಪ್ಯೂಟರ್ ಜೊತೆ. ನೋಡಿ, ಗೇಮ್ ಇನ್ಫೋ. Hello, Mansion SR. You are batting now. You need to avoid computer predicting your hit so that your score is increased. You will lose 1 wicket if computer predicts your hit. Total balls call 30. Total wickets call 3. ನೋಡಿ, ಅಲ್ಲೇನು ಮಾಡಿದ್ದೆ, ನಾನು 5 ಓವರ್ ಸೆಲೆಕ್ಟ್ ಮಾಡಿದ್ದೆ, 30 ಬಾಲ್ಸ್ ಹೇಳ್ತಾ ಇದೆ, ವಿಕೆಟ್ಸು ಸೆಲೆಕ್ಟ್ ಮಾಡಿದ್ದೆ, 3 ಹೇಳ್ತಾ ಇದೆ. ಈಗ ನಾನು ಆಡ್ತಾ ಇದ್ದೀನಿ. ಈಗ ಇಲ್ಲಿ ನಾನು ಟಾಕ್ ಬ್ಯಾಕ್ ಆಫ್ ಮಾಡ್ಕೊಂಡು ಆಡ್ತೀನಿ, ಯಾಕಂದರೆ ಇಲ್ಲಿ ನಾನು ಎಲ್ಲನೂ ಪ್ರತಿಯೊಂದು ಡಬಲ್ ಟ್ಯಾಪ್ ಮಾಡಿಕೊಂಡು ತೋರಿಸ್ತಾ ಹೋದರೆ ಸ್ವಲ್ಪ ವಿಡಿಯೋ ಲೆಂತಿ ಆಗುತ್ತೆ. ಬೇಗ ಮಾಡಬೇಕು ಅನ್ನೋದ್ರಿಂದ
ನಾನೇನು ಮಾಡ್ತೀನಿ ಟಾಕ್ ಬ್ಯಾಕ್ ಆಫ್ ಮಾಡಿಕೊಂಡು ಆಡ್ತಾಯಿದ್ದೀನಿ. ಬಟ್ ನಿಮಗೆ ನ್ಯಾವಿಗೇಟ್ ಮಾಡೋದಕ್ಕೆ ನೋಡಿ ನೋಡಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. 3 ಇದೆ, 3, 2, 1, 0. Choose your next hit. 0, 1, 2, 3, 5, 6. ಈ ಥರ ನ್ಯಾವಿಗೇಟ್ ಮಾಡ್ಬೋದು, ಏನು ತೊಂದರೆ ಆಗಲ್ಲ. ನಾನು ಟಾಕ್ ಬ್ಯಾಕ್ ಆಫ್ ಮಾಡಿಬಿಟ್ಟು ಆಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ನಾನು 6 ಹೊಡೆಯೋಕ್ಕೆ ಹೋದೆ, ರವಿಶಾಸ್ತ್ರಿ ಕಾಮೆಟ್ರಿ ಅದು. ನಾನೇನು ಮಾಡಿದೆ, ಇದನ್ನು ನಾನು ಔಟ್ ಆಗೋಯ್ತು, 1 ವಿಕೆಟು. ನೆಕ್ಸ್ಟು ನಾನು 5 ಹಾಕ್ತೀನಿ, ನೋಡೋಣ ಏನಾಗುತ್ತೋ. 5 runs. ಓಕೆ, 5 ಹಾಕಿದ್ದೀನಿ. ನೆಕ್ಸ್ಟ್ 4 ಹಾಕೋಣ. 4 runs. Score after 3 balls is 9. It doesn't. It's 4 in a row. ನೆಕ್ಸ್ಟ್ ನಾನೇನು ಮಾಡ್ತೀನಿ, 3. It's out. Through his defense. ನೋಡಿ, ಅಲ್ಲಿ 6ಅಲ್ಲಿ 1 ವಿಕೆಟ್ ಹೋಯಿತು, ಇಲ್ಲಿ 3ಅಲ್ಲಿ 1 ವಿಕೆಟ್ ಹೋಯಿತು. ನೆಕ್ಸ್ಟು 2 ಹಾಕೋಣ, ಏನಾಗುತ್ತೋ ನೋಡೋಣ. 2 runs. 2 ಅಲ್ಲಿ ವಿಕೆಟ್ ಹೋಗಿಲ್ಲ, 1 runs. Score after 6 balls is 12. 0 runs. ಓಕೆ, ಇಷ್ಟನ್ನು ನಾನು ಹಾಕಿದ್ದೀನಿ. ಆದರೆ ಇದರಲ್ಲಿ ಒಂದು ಪ್ರಾಬ್ಲಮ್ ಏನು ಅಂದರೆ, ನನ್ನ ಹತ್ರ ಬಂದ್ಬಿಟ್ಟು 6 ಹೊಡೆದ್ರೆ ವಿಕೆಟ್ ಬಿದ್ದರೆ ಈ 2ಕ್ಕೆ ಮಾತ್ರ ನನ್ನ ಹತ್ರ ಆಡಿಯೋ ಕ್ಲಿಪ್ ಇರೋದ್ರಿಂದ ನಾನು ಸುಮ್ಮನೆ ಯಾವುದೋ ಇರಲಿ ಅಂತ ಹೇಳ್ಬಿಟ್ಟು 4, 5ಗೂ ಕೂಡ ಅದನ್ನೇ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ನಿಮ್ಮ ಹತ್ರ ಏನಾದರೂ ಆಡಿಯೋ ಕ್ಲಿಪ್ಸ್ ಇದ್ದರೆ ನೀವು ಈ ಥರ ಇದಕ್ಕೆಲ್ಲನೂ ನೀವು ಮರ್ಜ್ ಮಾಡ್ಕೋಬೋದು. ಮುಂದೆ ಇನ್ನೊಂದು ಟ್ಯುಟೋರಿಯಲ್ ಮಾಡಿದಾಗ ನಾನು ಗ್ಯಾರಂಟಿ, ಯಾಕಂದರೆ ಇದು ಲೆಂತಿ ಆಗುತ್ತೆ, ಅದಕ್ಕೋಸ್ಕರ ಮುಂದೆ ನಾನು ಇನ್ನೊಂದು ಈ ಸೌಂಡ್ಸ್ ಮರ್ಜ್ ಮಾಡೋದು, ಆಮೇಲೆ ಮುಂದೆ ಬಂದ್ಬಿಟ್ಟು ನಿಮಗೆ ಈ ಒಂದು ಕಾಮೆಂಟ್ರಿ ಅಪ್ಡೇಟ್ಸ್ ಎಲ್ಲ ಸಿಗುತ್ತೆ. ಅದೆಲ್ಲ ಸಿಕ್ಕಿದಾಗ ನಾನು ಇನ್ನೊಂದು ಭಾಗ ಮಾಡಿ ಖಂಡಿತ ನಿಮ್ಮೆಲ್ಲರಿಗೂ ನಾನು ಅದನ್ನು ತಿಳಿಸ್ಕೊಡ್ಲಿಕ್ಕೆ ಬಯಸ್ತೇನೆ. ಸೊ ಮ್ಯಾಚ್ ಆಡುವಾಗ ಇದೊಂದಿದೆ, ಬಟ್ ಇದರಲ್ಲಿ ಕಂಪ್ಯೂಟರು ಸೌಂಡು ನೋಡಿ, ಸೌಂಡನ್ನು ನೀವು ಮ್ಯೂಟ್ ಮಾಡಿಬಿಟ್ರೆ ನಿಮ್ಗೆ ಯಾವುದೇ ಥರ ಸೌಂಡ್ಸು ಬರೋದಿಲ್ಲ, ನಿಮಗೆ ಗೊತ್ತಾಗೋದಿಲ್ಲ. ಇದು ಸೌಂಡು ಟಿಕ್ಕಲ್ಲೇ ಇರಬೇಕು. ನೆಕ್ಸ್ಟು ವೈಬ್ರೇಟು ಆನಲ್ಲಿದ್ದರೆ ಇನ್ ಕೇಸ್ ನಿಮಗೆ ವಿಕೆಟ್ ಬಿದ್ದಾಗ ನೀವಿಟ್ಟಿರೋ ಸೌಂಡು ಜೊತೆಗೆ ವೈಬ್ರೇಟ್ ಆಗುತ್ತೆ ವಿಕೆಟ್ ಬಿದ್ದಾಗ. ನೆಕ್ಸ್ಟು ಕಾಮೆಂಟ್ರಿ ಇದು ಬಂದ್ಬಿಟ್ಟು ನೀವು ಆಫಲ್ಲಿ ಇಟ್ಕೊಂಡ್ರೆ ನಿಮಗೆ ಇದು ಅನೌನ್ಸ್ಮೆಂಟ್ ಎಲ್ಲ ನಿಮಗೆ ಏನೂ ಗೊತ್ತಾಗಲ್ಲ. ಯಾಕಂದರೆ ಯಾರು ಬೌಲರ್ ಚೇಂಜ್ ಮಾಡ್ತಾಯಿದ್ದಾರೆ, ಯಾರು ಸ್ಟ್ರೈಕಲ್ಲಿ ಯಾರಿದ್ದಾರೆ, ನಾನ್ ಸ್ಟ್ರೈಕಲ್ಲಿ ಯಾರಿದ್ದಾರೆ, ಇಲ್ಲ ಒಂದು ವೇಳೆ ಕ್ಯಾಪ್ಟನ್ ಏನಾದರೂ ಆಪೋಸಿಷನ್ ಅವ್ರ ಕಡೆಯಿಂದ ಬೌಲರ್ ಚೇಂಜ್ ಮಾಡೋದಕ್ಕೆ ಇಲ್ಲ ಸ್ಟ್ರೈಕ್ ಚೇಂಜ್ ಮಾಡೋದಕ್ಕೆ ಕೇಳ್ತಾರ, ಇವೆಲ್ಲ ನಿಮಗೆ ಈ ಒಂದು ಕಾಮೆಂಟ್ರಿನ ಆಫ್ ಮಾಡಿದ್ರೆ ಇವೆಲ್ಲ ನಿಮಗೆ ಸಿಗೋದಿಲ್ಲ. ನೆಕ್ಸ್ಟು ನೋಡಿ, ಕಾಮೆಂಟ್ರಿ ನೈಸ್ ಶಾಟು 0 runs. 4 ನೋಡಿ, 0 image. Mention SR. Open parent. Choose your next hit. 0, 1, 2, 3, 4, 6. Score. 12 balls left. ನೋಡಿ, 12/2. 12/2. Balls left. ಬಾಲ್ಸ್ ಲೆಫ್ಟು 23 of 30. 23 of 30. Target. ಟಾರ್ಗೆಟು Not set. ನಾಟ್ ಸೆಟ್. Off. Talk back. ಇನ್ನೂ ನಾನು ಆಡ್ತಾನೆ ಇದ್ದೀನಿ, ನಾಟ್ ಸೆಟ್ಟು. ಈ ಥರ Talk back. Talk back off. ಈ ಥರ ಇದೆ. ಸೊ ನಾನೇನು ಮಾಡ್ತಾ ಇದ್ದೀನಿ, Talk back on. And cricket. Exit match question mark. ಎಕ್ಸಿಟ್ ಮ್ಯಾಚು. ಎಸ್. And cricket. Mention SR gemstone. Level 12. ನೆಕ್ಸ್ಟು ಇಲ್ಲೊಂದಿದೆ ನೋಡಿ, Play ಫ್ರೆಂಡ್ online multiplayer. Play versus real player. ಪ್ಲೇ ವರ್ಸಸ್ ರಿಯಲ್ ಪ್ಲೇಯರು Play online multiplayer. Play versus real player. ಪ್ಲೇ ಆನ್ಲೈನ್ ಮಲ್ಟಿಪ್ಲೇಯರು ರಿಯಲ್ ಪ್ಲೇಯರು ವರ್ಸಸ್ ರಿಯಲ್ ಪ್ಲೇಯರು. ಇದರಲ್ಲಿ And cricket. Load back button. ನಿಮ್ಗೆ ಯಾರಾದರೂ ರೂಮ್ಸ್ ಏನಾದರೂ ಕ್ರಿಯೇಟ್ ಮಾಡಿದರೆ ಇಲ್ಲಿ ಸಿಗುತ್ತೆ. Awesome battle. Overs colon 2. Wickets colon 2. Last active colon 8 colon 40 AM. ನೋಡಿ, ಇಲ್ಲೊಬ್ರು ತೋರಿಸಿದ್ದಾರೆ. Join. Awesome battle. Overs colon 2. Wickets colon 2. Last active colon 8 colon 40 AM. ಇಲ್ಲಿ ನೋಡಿ, ಜಾಯಿನ್ ಮಾಡ್ತೀನಿ, ನೋಡೋಣ ಏನಾಗುತ್ತೋ. ಅವರೇನಾದರೂ ಲೈನಲ್ಲಿದ್ದರೆ ಅಂದರೆ ಆನ್ಲೈನಲ್ಲಿದ್ದರೆ ನಿಮಗೆ ಜಾಯಿನ್ ಆಗ್ತಾರೆ, ಇಲ್ಲ ಅಂದರೆ ಏನು ಮಾಡಲಿಕ್ಕೆ ಬರೋದಿಲ್ಲ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಜಾಯಿನ್ ಆಗಿಲ್ಲ. Awesome back. Requested. Disabled. ರಿಕ್ವೆಸ್ಟೆಡ್ ಜಾಯಿನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇದು ಡಿಸೇಬಲ್ ಆಗೋಗುತ್ತೆ. ರಿಕ್ವೆಸ್ಟೆಡ್ ಅಂತ ಇದೆ, ನೀವು ವೆಯ್ಟ್ ಮಾಡಿ ನೋಡ್ಬೋದು. ಇಲ್ಲ, Requested. Disabled.
ಬರೋ ಥರ ಇಲ್ಲ, ಯಾಕಂದರೆ ನಾನು ಅವ್ರು ಬರಲಿ ಅಂತ ಕಾಯ್ಕೊಂಡಿದ್ರೆ ಇಲ್ಲಿ ನಾನು ಮಾಡ್ತಾ ಇರೋ ರೆಕಾರ್ಡಿಂಗು ತುಂಬ ಲಾಂಗ್ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ಎಕ್ಸಿಟ್ ಮಾಡ್ತಾ ಇದ್ದೀನಿ. Back button. And cricket. Mansion FR Gemstone. Level 12. ನೆಕ್ಸ್ಟು ಇದ್ರ ಕೆಳಗಡೆ Play online multiplayer. Play versus real player. ಇದಾಯಿತು. ಇದ್ರ ಕೆಳಗಡೆ Play team vs team. Play with your team. ಪ್ಲೇ ಟೀಮ್ ವಿ ಎಸ್ ಟೀಮ್, ಇದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. And cricket. Loading test rooms 3 full stop. Decrease overs. Select overs. ನೋಡಿ ಇಲ್ಲಿ ಆನ್ಲೈನು ಅಂದರೆ ಪ್ಲೇ ಟೀಮ್ ವಿ ಎಸ್ ಟೀಮ್, ಇದರಲ್ಲಿ ಇವಾಗಿರೋ ಅಂಥ ಒಂದು ಇದರಲ್ಲಿ ಸಿಚುವೇಶನಲ್ಲಿ ಯಾರೂ ಇಲ್ಲ. Decrease overs. Button. Select overs. Decrease overs. 5 overs. 5 ಓವರ್ಸು ನಾನು ಆಲ್ರೆಡಿ ಇಟ್ಟಿದ್ದೀನಿ. Decrease overs. Button. ಇನ್ಕ್ರೀಸ್ ಓವರ್ಸು, Select wickets. ಸೆಲೆಕ್ಟ್ ವಿಕೆಟ್ಸು, Decrease wickets. Button. 3 wickets. 3 ವಿಕೆಟ್ಸ್ ಇದೆ. Decrease wickets. Button. Play. ಪ್ಲೇ ಅಂತ ನಾನು ಕೊಡ್ತೀನಿ, ಯಾರಾದರೂ ಬಂದು ನೋಡೋಣ ಜಾಯ್ನ್ ಆಗ್ತಾರೇನೋ. And cricket. Team battle. Mansion FR Gemstone. ಇಲ್ಲಿ ನಿಮಗೆ ಇನ್ನೊಂದೇನು ಅಂದರೆ ಇಲ್ಲಿ ಒಂದು ಟೀಮು ಕ್ರಿಯೇಟ್ ಮಾಡೋಕ್ಕೆ ಹೋಗುವಾಗ ನಾನು ನಿಮ್ಗೊಂದು ತೋರಿಸ್ತೀನಿ. Map player of the team. Button. Mansion FR map player of the team. Button. ಮ್ಯಾಪ್ ಪ್ಲೇಯರ್ ಟು ಟೀಮ್. Rulers. Edit box. Disabled. ಫಸ್ಟ್ ಟೀಮು ರೂಲರ್ಸ್ ಅಂತ ಇದೆ. Edit team name. Button. ಎಡಿಟ್ ಬಿ ಟೀಮ್ ನೇಮ್ ಅಂತ ಇದೆ. 0. 0 Not selected. ನಾಟ್ ಸೆಲೆಕ್ಟೆಡು. 0 ನಾಟ್ ಸೆಲೆಕ್ಟೆಡ್ ಅಂದರೆ ಏನು ಅಂದರೆ ಇದರಲ್ಲಿ ನೀವು ಈ ರೂಮ್ನ ನೀವು ಇನ್ನೂ ಅಂದರೆ ಕ್ರಿಯೇಟ್ ಮಾಡಿದ್ದೀರಾ, ಬಟ್ ನಿಮಗೆ ಯಾರು ಬಂದು ಜಾಯ್ನ್ ಆಗಿಲ್ಲ. Start game. ಸ್ಟಾರ್ಟ್ ಗೇಮು. 5 overs. 3 wickets. Edit overs and wickets. Comma button. On. Talkback. And cricket. Window and. Start game. Minimum players of the 2 each team. And cricket. ನೋಡಿ, ಮಿನಿಮಮ್ ಪ್ಲೇಯರ್ಸು ಇಬ್ಬರಾದರೂ ಇರಬೇಕು ಅಂತ ಅದು ಹೇಳ್ತಾ ಇದೆ. Share room link. Button. ಶೇರ್ ರೂಮ್ ಲಿಂಕ್ ಅಂದರೆ ನೀವು ಇಲ್ಲಿಂದಾನೇ ಇದನ್ನ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಸುಮಾರು ಅಪ್ಲಿಕೇಶನ್ಗಳು ಓಪನ್ ಆಗುತ್ತೆ. ವಾಟ್ಸಪ್ಪು ಅದು ಇದು ಎಲ್ಲ ನೀವು ಕ್ರಿಯೇಟ್ ಮಾಡಿದಂಥ ಲಿಂಕು ಆ ವಾಟ್ಸಪ್ಪಲ್ಲಿ ಅಲ್ಲಿ ಎಲ್ಲಿ ಬೇಕೋ ನೀವು ಶೇರ್ ಮಾಡ್ಕೋಬೋದು. ಅದ್ರ ಪಕ್ಕನೇ ಒಂದಿದೆ Send message. Button. ಸೆಂಡ್ ಮೆಸೇಜು ಇಲ್ಲಿ ಇದೆಯಲ್ಲ. ಈಗ ನೀವು ಬೈ ಚಾನ್ಸು ಟೀಮಲ್ಲಿ ಏನಾದರೂ ಆಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಟೀಮಲ್ಲಿ ಆಡ್ತಾ ಇದ್ದಾಗ ಈ ಸೆಂಡ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಎಡಿಟ್ ಬಾಕ್ಸ್ ಓಪನ್ ಆಗುತ್ತೆ. ಆ ಎಡಿಟ್ ಬಾಕ್ಸ್ ಓಪನ್ ಆದಮೇಲೆ ನೀವೇನು ಮಾಡಬೇಕು, ಅಲ್ಲಿ ನಿಮ್ಮ ಒಂದು ಮೆಸೇಜನ್ನು ಅಂದರೆ ವಾಯ್ಸಲ್ಲಿ ಕಳಿಸ್ಲಿಕ್ಕಾಗಲ್ಲ, ನಿಮ್ಮ ಒಂದು ಮೆಸೇಜನ್ನ ಟೈಪು ಅಂದರೆ ಟೆಕ್ಸ್ಟಾಗಿ ನೀವು ಈ ಒಂದು ಟೀಮ್ ವಿ ಎಸ್ ಟೀಮ್ ಮಾಡ್ತಾ ಇರ್ತೀವಲ್ಲ ಅದರಲ್ಲಿ ನೀವು ಚಾಟ್ ಮಾಡಬೇಕಂದ್ರೆ ಇಲ್ಲಿ ನೀವು ಮೆಸೇಜನ್ನು ಹಾಕ್ಬೋದಾಗುತ್ತೆ. Mute messages. Button. ಮ್ಯೂಟ್ ಮೆಸೇಜಸ್ಸು, ಈಗ ನೀವು ಮ್ಯಾಚ್ ಆಡ್ತಾ ಇರಬೇಕಾದ್ರೆ ತುಂಬ, ಈಗ ಎಕ್ಸಾಂಪಲ್ ನಾನು ಹೇಳೋದಾದರೆ ಒಂದು 24 ಜನ ಸೇರಿದ್ದೀವಿ. ಆ 24 ಜನ ಸೇರಿದಾಗ ಎಲ್ಲರೂ ಪ್ರತಿಯೊಬ್ಬರು ಮೆಸೇಜ್ಗಳಾಗ್ತಾನೆ ಇರ್ತಾರೆ. ಗೂಗಲ್ಲು ಅದು ನಿಮಗೆ ರೀಡ್ ಮಾಡ್ತಾನೆ ಇರುತ್ತೆ. ನಿಮಗೆ ಅದು ತುಂಬ ಕಿರಿಕಿರಿ ಅನ್ನಿಸ್ಬೋದು. ಹಾಗಾಗಿ ನೀವು ಬೇಕು ಅಂದರೆ ಇದನ್ನು ಇಲ್ಲಿ ಮ್ಯೂಟ್ ಮಾಡ್ಕೋಬೋದು. Team ಬ್ಯಾಟಲ್. And. ಓಕೆ ಫ್ರೆಂಡ್ಸ್, ಇಷ್ಟಿದೆ ಇದರಲ್ಲಿ ನೀವು ಮುಂದೆ ಬರ್ತಕ್ಕಂಥ ಒಂದು ಅಪ್ಡೇಟ್ಸ್ ಏನಿರುತ್ತೆ ಆ ಅಪ್ಡೇಟ್ಸನ್ನು ನಾನು ಖಂಡಿತ ನಿಮ್ಮ ಒಂದು ಗಮನಕ್ಕೆ ತರುವಂಥ ಪ್ರಯತ್ನನ ನಾನು ಮಾಡ್ತೀನಿ. ಅಲ್ಲಿವರೆಗೂ